ಇದೆ. ಸೊ ಜಾತಕದಲ್ಲಿ ಸಂತಾನ ಫಲವನ್ನ ನೋಡೋದು ಅಂದ್ರೆ ಸಾಮಾನ್ಯವಾಗಿ ಮದುವೆ ಆದವರಿಗೆ ಮೊದಲಿಗೆ ಬೇಗ ಸಂತಾನ ಆಗುತ್ತೆ, ಇನ್ನು ಕೆಲವರಿಗೆ ನಿಧಾನವಾಗಿ ಸಂತಾನ ಆಗುತ್ತೆ, ಇನ್ನು ಕೆಲವರಿಗೆ ಮಕ್ಕಳ ಭಾಗ್ಯನೇ ಇರೋದಿಲ್ಲ, ಇನ್ನು ಕೆಲವರಿಗೆ ದತ್ತು ತೆಗೆದುಕೊಳ್ಳುವಂತ ಒಂದು ಭಾಗ್ಯ ಇರುತ್ತೆ, ಜೊತೆಗೆ ಇನ್ನು ಕೆಲವರಿಗೆ ಅವಳಿ ಮಕ್ಕಳು ಆಗೋ ಭಾಗ್ಯ ಇರುತ್ತೆ. ಬಟ್ ಇದನ್ನ ಜಾತಕದಲ್ಲಿ ನೀವು ಯಾವ ರೀತಿಯಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ಬಹಳ ಒಳ್ಳೆ ಪ್ರಶ್ನೆ. ನಾವು ಈ ಕಾರ್ಯಕ್ರಮದಲ್ಲಿ ಈ ಸಂತಾನದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಮುಖ್ಯವಾಗಿ ಜಾತಕದಲ್ಲಿ ಪಂಚಮ ಸ್ಥಾನ ಸಂತಾನ ಸ್ಥಾನ. ಜಾತಕ ಕುಂಡಲಿಯಲ್ಲಿ ಪಂಚಮಾಧಿಪತಿ ಮತ್ತು ಪುತ್ರಕಾರಕ ಗುರು ಸ್ವಕ್ಷೇತ್ರ ಮಿತ್ರಕ್ಷೇತ್ರ ಉಚ್ಚ ಸ್ಥಾನದಲ್ಲಿದ್ದರೆ, ಶುಭಗ್ರಹಗಳೊಂದಿಗೆ ಕಲಿತಿದ್ದರೆ, ಶುಭಗ್ರಹ ದೃಷ್ಟಿಯನ್ನು ಹೊಂದಿದ್ದರೆ ಅವರ ವಿವಾಹದ ಶೀಘ್ರ ನಂತರ ಒಳ್ಳೆಯ ಸಂತಾನ ಭಾಗ್ಯವು ಆ ಜಾತಕರಿಗೆ ಇರುತ್ತದೆ. ಅದೇ ವಿಧವಾಗಿ ಪಂಚಮಾಧಿಪತಿ ಮತ್ತು ಪುತ್ರಕಾರಕ ಗುರು ಜಾತಕ ಕುಂಡಲಿಯಲ್ಲಿ ಕೇಂದ್ರ ಸ್ಥಾನ ಅಂದ್ರೆ 4, 7, 10ರಲ್ಲಿದ್ದರೆ ಅಥವಾ ತ್ರಿಕೋಣ ಸ್ಥಾನ 1, 5, 9ರಲ್ಲಿ ಇದ್ದರೆ ಅಂತಹ ಜಾತಕರಿಗೆ ಕೂಡ ವಿವಾಹದ ಶೀಘ್ರದಲ್ಲಿಯೇ ಒಳ್ಳೆ ಸಂತಾನ ಭಾಗ್ಯವನ್ನು ಹೊಂದಿರುತ್ತಾರೆ. ಅದೇ ವಿಧವಾಗಿ ಜಾತಕ ಕುಂಡಲಿಯಲ್ಲಿ ಕರ್ಕ, ವೃಶ್ಚಿಕ, ಮಕರ, ಮೀನ ಪಂಚಮ ಸ್ಥಾನಗಳಾಗಿದ್ದರೆ ಅಧಿಕ ಸಂತಾನ ನೀಡುವ ರಾಶಿಗಳು. ಅದೇ ವಿಧವಾಗಿ ವೃಷಭ, ತುಲಾ, ಕುಂಭ ಇವು ಕಡಿಮೆ ಸಂತಾನ ನೀಡುವ ರಾಶಿಗಳು. ಅದೇ ವಿಧವಾಗಿ ಮಿಥುನ, ಕನ್ಯಾ ಅತಿ ಕಡಿಮೆ ಸಂತಾನ ನೀಡುವ ರಾಶಿಗಳು. ಅದೇ ಮೇಷ, ಸಿಂಹ, ಅದು ಮಕರ, ಧನಸ್ಸು ಪಂಚಮ ಸ್ಥಾನಗಳಾಗಿದ್ರೆ ಸಂತಾನಹೀನತೆಯನ್ನು ಉಂಟು ಮಾಡುತ್ತವೆ. ಜಾತಕ ಕುಂಡಲಿಯಲ್ಲಿ ಪಂಚಮ ಸ್ಥಾನದಲ್ಲಿ ಗುರು, ಮಂಗಳ, ರವಿ ಇದ್ದರೆ ಪುರುಷ ಸಂತಾನ ಯೋಗವಿರುತ್ತದೆ. ಅದೇ ವಿಧವಾಗಿ ಜಾತಕ ಕುಂಡಲಿ ಪಂಚಮ ಸ್ಥಾನದಲ್ಲಿ ಚಂದ್ರ, ಶುಕ್ರರಿದ್ದರೆ ಸ್ತ್ರೀ ಸಂತಾನವಿರುತ್ತದೆ. ಅದೇ ವಿಧವಾಗಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಾದ ಕುಜ, ಶನಿ, ರಾಹು, ಕೇತು ಇದ್ದರೆ ಸಂತಾನಕ್ಕೆ ದೋಷ. ಪಂಚಮ ಸ್ಥಾನದಲ್ಲಿ ಗುರುವಿದ್ದರೆ ಅಥವಾ ಗುರು ದೃಷ್ಟಿ ಇದ್ದರೆ ಅವರಿಗೆ ಪುರುಷ ಸಂತಾನ ಪ್ರಾಪ್ತಿ. ಅದೇ ವಿಧವಾಗಿ ಪಂಚಮದಲ್ಲಿ ಚಂದ್ರ, ಶುಕ್ರರಿದ್ದರೆ ಅಥವಾ ಚಂದ್ರ, ಶುಕ್ರ ದೃಷ್ಟಿ ಇದ್ದರೆ ಸ್ತ್ರೀ ಸಂತಾನ. ಜಲರಾಶಿಗಳಾದ ಕರ್ಕ, ವೃಶ್ಚಿಕ, ಮೀನ ಪಂಚಮ ಸ್ಥಾನಗಳಾಗಿ ಅವುಗಳಲ್ಲಿ ಗುರು, ಚಂದ್ರ, ಶುಕ್ರ ಇದ್ದರೆ ಅಂತಹ ಜಾತಕರಿಗೆ ಅವಳಿ ಜವಳಿ ಸಂತಾನ ಯೋಗವಿರುತ್ತದೆ. ಜಾತಕದಲ್ಲಿ ಪಂಚಮಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದು ಲಗ್ನಾಧಿಪತಿಯೊಂದಿಗೆ ಕಲಿತಿದ್ದರೆ ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳನ್ನು ಆ ಜಾತಕರು ಹೊಂದಿರುತ್ತಾರೆ. ಪಂಚಮದಲ್ಲಿ ಕೇತುವಿದ್ದು ಗುರು ಶುಕ್ರ ಸಂಬಂಧವಿದ್ದರೆ ಸ್ತ್ರೀ ಸಂತಾನ, ಪುರುಷ ಸಂತಾನ ಅಂತಹ ಜಾತಕರಿಗೆ ಸಮವಾಗಿರುತ್ತದೆ. ಅದೇ ವಿಧವಾಗಿ ಪಂಚಮಾಧಿಪತಿ ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದರೆ, ತೃತೀಯದಲ್ಲಿದ್ದರೆ ಮೊದಲೇ ಸಂತಾನ ಪುರುಷ ಸಂತಾನ, ತದನಂತರ ಸ್ತ್ರೀ ಸಂತಾನ. ಅದೇ ವಿಧವಾಗಿ ಜಾತಕ ಕುಂಡಲಿಯಲ್ಲಿ ಪಂಚಮಾಧಿಪತಿ ಚತುರ್ಥದಲ್ಲಿದ್ದರೆ ಸ್ತ್ರೀ ಸಂತಾನ, ತದನಂತರ ಪುರುಷ ಸಂತಾನ. ಪಂಚಮ ಸ್ಥಾನದಲ್ಲಿ ಕುಜ, ಶನಿ, ರಾಹು, ಕೇತುವಿದ್ದರೆ ಅಂತಹವರಿಗೆ ಸಂತಾನ ದೋಷವನ್ನು ಉಂಟು ಮಾಡುತ್ತದೆ. ಅದೇ ವಿಧವಾಗಿ ಪಂಚಮಾಧಿಪತಿ ಷಷ್ಠ, ಅಷ್ಟಕ ವ್ಯಯದಲ್ಲಿದ್ದರೆ ಕೂಡ ಅಂತಹ ಜಾತಕರಿಗೆ ಸಂತಾನ ದೋಷಗಳು, ಸಂತಾನ ವಿಳಂಬ, ಒಂದು ಸಲ ಸಂತಾನವೂ ಆಗೋದಿಲ್ಲ. ಅದೇ ವಿಧವಾಗಿ ಪಂಚಮಾಧಿಪತಿ ರಾಹು ಅಂದರೆ ಕಲ್ತಿದ್ರೆ ಕೂಡ ಅವರಿಗೆ ಸಂತಾನ ದೋಷವನ್ನು ಉಂಟು ಮಾಡುತ್ತದೆ. ಅದೇ ವಿಧವಾಗಿ ರಾಹು ಪಂಚಮದಲ್ಲಿ ಚಂದ್ರ ಇದ್ದು ಶನಿ ದೃಷ್ಟಿ ಇದ್ದರೆ ಕೂಡ ಅವರಿಗೆ ಸಂತಾನ ಭಾಗ್ಯವು ಇರುವುದಿಲ್ಲ. ಅದೇ ವಿಧವಾಗಿ ಜಾತಕದಲ್ಲಿ ನಾಗದೋಷ ಅಂದರೆ ರಾಹು ಮೇಷ, ವೃಶ್ಚಿಕದಲ್ಲಿದ್ದರೆ ನಾಗದೋಷ ಅಂತಾರೆ. ಅದೇ ವಿಧ ಪುತ್ರಕಾರಕ ಗುರು ರಾಹು ಅಂದರೆ ಕಲ್ತಿದ್ರೆ ಕೂಡ ನಾಗದೋಷ. ಅದೇ ಕುಜ, ರಾಹು ಕಲ್ತಿದ್ರೆ ಕೂಡ ನಾಗದೋಷ. ಅದೇ ವಿಧ ಕಾಲಸರ್ಪ ದೋಷ ಅಂದರೆ ಜಾತಕದಲ್ಲಿ 7 ಗ್ರಹಗಳು ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳ ಮಧ್ಯೆ ಬಂದರೆ ಇದಕ್ಕೆ ಕಾಲಸರ್ಪ ದೋಷ ಅಂತಾರೆ. ಈ ವಿಧವಾದ ನಾಗದೋಷ, ಕಾಲಸರ್ಪ ದೋಷ ಇದ್ದರೆ ಕೂಡ ಸಂತಾನ ವಿಳಂಬ ಮತ್ತು ಸಮಸ್ಯೆಗಳಿಂದ ಕೂಡಿರುತ್ತದೆ. ಅದೇ ವಿಧವಾಗಿ ಪಂಚಮ ಮಕರ, ಕುಂಭ, ಮಿಥುನ, ಕನ್ಯಾ ಪಂಚಮ ಸ್ಥಾನಗಳಾಗಿ ಅದರಲ್ಲಿ ಶನಿ ಗುಳಿಕೆ ಇದ್ದರೆ ಅಂತಹ ಜಾತಕರಿಗೆ ಅವಳಿ ಜವಳಿ ಅಂತಹ ಜಾತಕರಿಗೆ ದತ್ತಪುತ್ರ ಯೋಗವು ಇರುತ್ತದೆ. ಅವ್ರಿಗೆ ಸಂತಾನ ಭಾಗ್ಯ ಇರೋದಿಲ್ಲ, ಅಂತವರಿಗೆ ದತ್ತಪುತ್ರ ಯೋಗ ಇರುತ್ತದೆ. ಅದೇ ವಿಧವಾಗಿ ಪಂಚಮ ಸ್ಥಾನದಲ್ಲಿ ಚಂದ್ರ, ಬುಧ, ಶನಿ ಇದ್ದರೆ ಕೂಡ ಅಂತವರಿಗೆ ದತ್ತಪುತ್ರ ಯೋಗ, ಸಂತಾನ ಭಾಗ್ಯವು ಇರೋದಿಲ್ಲ.